ನಿಮ್ಮ ಬ್ಯೂಟಿಫುಲ್ ಬ್ಯುಸಿ ಶೆಡ್ಯೂಲ್ ಲೈಫ್ನಲ್ಲಿ ಪುಟ್ಟ ಮೈಂಡ್ ರಿಫ್ರೆಶ್ಮೆಂಟಿಗೋಸ್ಕರ ನನ್ನ ಈ ಪುಟ್ಟ ವ್ಲಾಗ್ನ ನೋಡೋದಕ್ಕೆ ಯಾರ್ಯಾರೆಲ್ಲ ಬಂದಿದ್ದೀರಾ ಅವರೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಟು ದಿ ವ್ಲಾಗ್. ಈ ನನ್ನ ಪುಟ್ಟ ವ್ಲಾಗ್ನಲ್ಲಿ ಖಂಡಿತವಾಗಿಯೂ ನಿಮಗೊಂದು ಮೈಂಡ್ ರಿಫ್ರೆಶ್ಮೆಂಟ್ ಸಿಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಬನ್ನಿ ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನೀವೇನೊಂದು ಚಂದ್ರದ್ದು ಕ್ಲಿಪ್ಪಿಂಗ್ ನೋಡಿದ್ರಿ ಅಲ್ಲ, ಅದು ಆ್ಯಕ್ಚುಲಿ ಗ್ರಹಣದ ದಿನ ತೆಗ್ದಿರೋವಂಥ ಕ್ಲಿಪ್ಪಿಂಗ್ಸು. ಓಕೆ ಬನ್ನಿ ಇವತ್ತು ನನ್ನ ದಿನ ಹೇಗಿತ್ತು ಅಂತ ನೋಡೋಣ. ಇದು ಆ್ಯಕ್ಚುಲಿ ಮಂಗಳವಾರ. ಆ್ಯಸ್ ಯೂಶ್ವಲ್ 5 AM ಇಂದ ಯೋಗ, ಮನೆ ಕೆಲಸ, ದೇವ್ರ ಪೂಜೆ, ನೆಕ್ಸ್ಟ್ ಬಂದು ಆಫೀಸ್ಗೆ ಹೋಗ್ತೀವಿ, ಆಫೀಸಿಂದ ಮನೆಗೆ ಬರ್ತೀವಿ. ಈ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಅಂದರೆ ನಾವು ಫಸ್ಟು ಫುಡ್ನ ಬ್ಯಾಲೆನ್ಸ್ಡ್ ಮಾಡಬೇಕು. ಅಂದರೆ ನಮಗೆ ಎಲ್ಲ ಪೋಷಕಾಂಶಗಳು ಸಿಗೋ ಥರ ನಾವು ಫುಡ್ನ ಕನ್ಸ್ಯೂಮ್ ಮಾಡಿದಾಗಷ್ಟೇ ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆಗೋದು. ಸೊ ದ್ಯಾಟ್ಸ್ ವೈ ನಾವು ಏನು ಊಟ ಮಾಡ್ತಾ ಇದ್ದೀವಿ, ಎಲ್ಲ ಪೋಷಕಾಂಶಗಳು ಸಿಗ್ತಾ ಇದೆಯಾ ನಮಗೆ ಅನ್ನೋದು ಕೂಡ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಸೊ ನೀವು ಬೆಳಗ್ಗೆ ಎದ್ದು ಜಸ್ಟ್ ಒಂದು 20 ಮಿನಿಟ್ಸ್ ಯೋಗಕ್ಕೋಸ್ಕರ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ. ಯೋಗ ಮಾಡೋದ್ರಿಂದ ನಿಮ್ಮ ಮೈಂಡು ಫುಲ್ಲು ಕಾಮ್ ಆ್ಯಂಡ್ ಪೀಸ್ ಆಗಿರುತ್ತೆ. ಮತ್ತು ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಬಾಡಿ ಫಿಟ್ನೆಸ್ಗೂ ಕೂಡ ಯೋಗ ಹೆಲ್ಪ್ ಆಗುತ್ತೆ. ಜಸ್ಟ್ ಒಂದು 20 ಮಿನಿಟ್ಸ್ ಒಂದು ಯಾವುದಾದ್ರೂ ನಿಮ್ಗೆ ಯಾವುದೂ ಮಾಡೋಕ್ಕೆ ಬರಲಿಲ್ವಾ, ಸೂರ್ಯ ನಮಸ್ಕಾರನೇ ಮಾಡಿ. ಒಂದು 2ರಿಂದ 3 ಸಲ 4 ಸಲ ಸೂರ್ಯ ನಮಸ್ಕಾರ ಮಾಡಿದ್ರೆ ಅಲ್ಲಿಗೆ ಇಡೀ ಬಾಡಿಗೆ ಎಕ್ಸಸೈಸೂ ಆಗುತ್ತೆ. ಹಾಗೆಯೇ ನಿಮ್ಮ ಮೈಂಡ್ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಯೋಗ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ 1 ಗ್ಲಾಸ್ ಬಿಸಿನೀರು ಕುಡಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಈಗ ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ 1 ಗ್ಲಾಸ್ ನಾವು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಗೊತ್ತಾ. ಇದರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ, ಮತ್ತು ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರೋ ಥರ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇಡೀ ದಿನದಲ್ಲಿ ನಾವು 2 ಲೀಟರ್ಗಿನ್ನ ಜಾಸ್ತಿ ನೀರು ಕುಡಿಯೋದನ್ನು ನಾವು ಅಭ್ಯಾಸ ಮಾಡ್ಕೊಬೇಕು. ನಾವು ಎಷ್ಟು ನೀರನ್ನ ಕುಡಿತೀವಿ ನೋಡಿ ಅಷ್ಟು ನಾವು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ನಿದ್ದೆ ಬರ್ತಿದೆ ಅಂತ ಅಂದ್ಕೊಳ್ಳಿ. ನಿದ್ದೆ ಬರಬೇಕಾದ್ರೆ ಒಂದು ಸ್ವಲ್ಪ ನೀರು ಕುಡಿದ ತಕ್ಷಣ ನಿದ್ದೆ ಪಟ್ಟನಂಗೆ ಹೋಗುತ್ತಲ್ವಾ, ಅದೇ ಆ್ಯಕ್ಟಿವೇಶನ್. ಸೊ ನೀರು ನಾವು ಜಾಸ್ತಿ ಕುಡಿದಷ್ಟು ಆ್ಯಕ್ಟಿವ್ ಆಫ್ ಮೈಂಡಿಂದ ಇರ್ಬೋದು. ಹಾಗೆಯೇ ಆದಷ್ಟು ಜಂಕ್ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡಿ, ಔಟ್ಸೈಡ್ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡಿ. ನಿಮ್ಗೇನಾದರೂ ಕ್ರೇವಿಂಗ್ಸ್ ಆಯಿತಾ, ನೀವೇ ಮನೇಲಿ ಒಂದು ಅರ್ಧ ಗಂಟೆ ನಿಮಗೋಸ್ಕರ ಫಸ್ಟ್ ನೀವು ಸಮಯ ಕೊಟ್ಕೊಳ್ಳಿ. ಈಗಿನ ಜನ್ರೇಷನಲ್ಲಿ ಬೇರೆ ಆಫೀಸ್ಗೆ ಹೋಗ್ತಾರೆ, ಅವ್ರು ಯಾರ್ದೋ ಕೆಲಸಕ್ಕೋಸ್ಕರ ಅಷ್ಟು ಟೈಮ್ ಕೊಡ್ತಾರೆ. ಬಟ್ ಸ್ವಂತ ಅವ್ರದ್ದು ಹೆಲ್ತ್ ಕೇರ್ಗೋಸ್ಕರ ಅವರಿಗೆ ಟೈಮ್ ಕೊಟ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ. ಇದೇ ನೋಡಿ ನಾವು ಮಾಡೋವಂಥ ಮೊದಲನೇ ದೊಡ್ಡ ಮಿಸ್ಟೇಕು. ಫಸ್ಟು ನಮಗೆ ನಾವು ಟೈಮ್ ಕೊಟ್ಕೊಬೇಕು. ನಮ್ಮ ಹೆಲ್ತ್ ಬಗ್ಗೆ ನಮಗೆ ಅವೇರ್ನೆಸ್ ಇದ್ದಾಗಷ್ಟೇ ನಾವು ಚೆನ್ನಾಗಿರೋಕ್ಕಾಗೋದು. ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ವರ್ಕು ಕೂಡ ಚೆನ್ನಾಗಾಗುತ್ತೆ. ಇವತ್ತು ಮಾರ್ನಿಂಗ್ 5 ಇಂದ ಯೋಗ, ಮನೆ ಕೆಲಸ, ಪೂಜೆ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಹಾಗೆಯೇ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೆಲ್ದಿಯಾಗಿ ನಾನಿವತ್ತು ಬೀಟ್ರೋಟ್ ಚಪಾತಿ, ಅದಕ್ಕೆ ಮೂಲಂಗಿ ಪಲ್ಯ ಮತ್ತು ಕಡಲೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಪಲ್ಯ ಸಾಮಾನ್ಯವಾಗಿ ಯಾರೂ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಮಾಡಿರ್ತಾರೆ ಬಟ್ ತುಂಬಾ ಕಮ್ಮಿ ಮಾಡೋದು. ಸೊ ನಾನು ಇವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಫಸ್ಟು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೂಲಂಗಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ, ಯಾಕಂದರೆ ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಪುಟ್ಟ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಹಾಗೆಯೇ ನಾನಿಲ್ಲಿ ಚಪಾತಿ ಹಿಟ್ಟಿಗೂ ಕೂಡ ಆಲ್ರೆಡಿ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟಿಗೆ ಒಂದು ಕ್ಯಾರೆಟು, ಒಂದು ಬೀಟ್ರೂಟ್ನ ಸಣ್ಣ ಸಣ್ಣ ಪೀಸಸ್ ಮಾಡಿ ಫುಲ್ಲು ಪೇಸ್ಟ್ ಥರ ಗ್ರೈಂಡ್ ಮಾಡಿ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಜೊತೆ ಕಲಸಿ ಮಡಗೋದಷ್ಟೇ. ಅದನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 10 to 20 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು, ಆವಾಗ ಚೆನ್ನಾಗಿ ಬರ್ತವೆ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಮೂಲಂಗಿನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಮೂಲಂಗಿನ ಹಾಕ್ತಾಯಿದ್ದೀನಿ. ಮೂಲಂಗಿ ಹಾಕಿದ ಕೂಡಲೇ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ದಪ್ಪ ಥರ ರುಬ್ಬಿಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್. ಮಾಡೋದಕ್ಕಂತೂ ಒಂದು 10 to 15 ಮಿನಿಟ್ಸು ಬೇಕಾಗಲ್ಲ, 10 ಮಿನಿಟ್ಸ್ ಸಾಕು. ಮೂಲಂಗಿ ಪಲ್ಯ ರೆಡಿ. ಈ ಕಡೆ ನಾನು ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಬೀಟ್ರೋಟ್ ಚಪಾತಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೂಲಂಗಿ ಪಲ್ಯ ಬೀಟ್ರೋಟ್ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ನಾನಂತೂ ತುಂಬಾ ಸಲ ಮಾಡ್ತಾಯಿರ್ತೀನಿ ನಮ್ಮ ಮನೇಲಿ.
ನಿಮಗಿದು ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ತಿನ್ನೋದಕ್ಕಂತೂ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಮಸ್ಟ್ ಟ್ರೈ. ಇದನ್ನು ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇ ಕಮೆಂಟ್ ಮಾಡ್ತೀರಾ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ. ಫೈನಲಿ ಚಪಾತಿ ಎಲ್ಲ ಸುಟ್ಕೊತಾ ಇದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಚಪಾತಿ ಮತ್ತು ಮೂಲಂಗಿ ಪಲ್ಯನ ನೀವು ನೈಟು ಡಿನ್ನರಿಗೆ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಕೊಟ್ಟರೆ ಅಂತ ಅವ್ರು ಇನ್ನೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮಕ್ಕಳು ಈಗ ನಾವು ಬೀಟ್ರೋಟ್ ಪಲ್ಯ ಕೊಟ್ಟರೆ ಅವರು ತಿನ್ನಲ್ಲ. ಬಟ್ ಈ ಥರ ಹಾಕಿ ಕೊಟ್ಟರೆ ಚಪಾತಿ ಇಷ್ಟಪಟ್ಟೇ ಪಡ್ತಾರಲ್ವ ಮಕ್ಕಳು. ಸೊ ಮಕ್ಳಿಗೂ ಕೂಡ ನೀವು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಡ್ಬೋದು. ಫೈನಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವೂ ಕೂಡ ಮರಿದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನ್ನ ಹತ್ರ ನೀವು ಕೂಡ ಶೇರ್ ಮಾಡ್ಕೊಳ್ಳಿ, ಆಯಿತಾ. ನಮ್ಮ ಇವತ್ತಿನ ಕಲರ್ಫುಲ್ ಬ್ರೇಕ್ಫಾಸ್ಟ್ ಈ ರೀತಿ ರೆಡಿ ಆಯಿತು. ಇನ್ನೇನು ನೆಕ್ಸ್ಟು ಬ್ರೇಕ್ಫಾಸ್ಟ್ ಆಗಿದ್ದ ಕೂಡಲೇ ಓಡ್ತಾ ಇರಬೇಕಲ್ವ ಆಫೀಸ್ಗೆ. ಟೈಮ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಆಫೀಸ್. ಹಾಗೆಯೇ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಆಫೀಸ್ದೊಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಾನು ವರ್ಕ್ ಮಾಡುವಂಥ ಸ್ಪೇಸ್ ಹೇಗಿದೆ ಅಂತ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಹಾಗಾಗಿ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಇದೇ ನಮ್ಮ ಆಫೀಸು. ನನಗಂತೂ ಅಲ್ಲಿಗೆ ಹೋದರೆ ತುಂಬಾ ಖುಷಿ ಆಗುತ್ತಪ್ಪ. ನೆಮ್ಮದಿಯಾಗಿ ಅವ್ರು ಏನು ಕೆಲಸ ಕೊಡ್ತಾರೋ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮನೆಗೆ ಬರುತ್ತೀವಲ್ಲ, ಅದರಲ್ಲೇ ಒಂಥರ ತೃಪ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಆಫೀಸ್ ಔಟ್ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ. ಸುತ್ತಲೂ ನೇಚರ್ ವ್ಯೂ. ಹಾಗೆ ಇದು ನಮ್ಮ ಆಫೀಸ್ ಆಗಿರುತ್ತೆ. ಹಾಗೆ ಯಾರ್ಯಾರೆಲ್ಲ ಇನ್ನೂ ನಂದು ಫಸ್ಟ್ ಡೇ ಆಫ್ ಜಾಬ್ ವ್ಲಾಗ್ನ ನೋಡಿಲ್ಲ, ಹೋಗಿ ಒಂದು ಸಲ ನಮ್ಮದು ವ್ಲಾಗ್ನ ಚೆಕ್ ಮಾಡಿ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಿ ವರ್ಕೆಲ್ಲ ಮುಗಿಸ್ಕೊಂಡು ನಾನು ಕೂಡ ಸಂಜೆ ಮನೆ ಕಡೆ ಹೊರಟೆ. ಇವತ್ತು ಟ್ಯೂಷನಲ್ಲಿ ಆ್ಯಕ್ಚುಲಿ ನಾವು ಹೋಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹೋಲಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಶುರು ಮಾಡೋದು. ಬಟ್ ಈ ಟೈಮಲ್ಲಿ ನಾನು ನಮ್ಮ ಚೋಟನ್ನ ತುಂಬಾ ಮಿಸ್ ಮಾಡ್ಕೊತೀನಿ. ಇದು ಸ್ಟಾರ್ಟಿಂಗ್ ಅಷ್ಟೇ. ಲಾಸ್ಟಿಗೆ ನೋಡಿರಂತೆ ಇರಿ ಯಾವ ಥರ ಅವರು ಹೋಲಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಸ್ಟಾರ್ಟಿಂಗು ಸುಮ್ಮನೆ ಅದೇನೋ ಅಂತಾರಲ್ಲ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಲೈಟಾಗಿ ಆಡಿದ್ರು. ಆಮೇಲೆ ಅವರು ಯಾವ ರೇಂಜಿಗೆ ಹೋಲಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ರು ಅಂದರೆ ಶಿವನೇ, ಅವ್ರ ಮುಖಗಳು ನೋಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಾಡ್ಕೊಂಡಿದ್ರು. ನಾನು ಬೇಡ ಅಂತ ಅಂದ್ರೂ ಕೇಳಲ್ವಲ್ಲ ಮಕ್ಕಳು, ಎಷ್ಟೇ ಯಾರು ನಮ್ಮ ಚೋಟಸಲ್ವಾ. ಸೊ ಅವ್ರ ಖುಷಿಗೋಸ್ಕರ ನಾವು ಕೂಡ ಅಕ್ಸೆಪ್ಟ್ ಮಾಡಬೇಕು ಎಲ್ಲವನ್ನು. ಪ್ರತಿ ವರ್ಷವೂ ಕೂಡ ನಾವು ಟ್ಯೂಷನಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡ್ತೀವಿ. ನ್ಯೂ ಇಯರು, ಟೀಚರ್ಸ್ ಡೇ, ಆಮೇಲೆ ಚಿಲ್ಡ್ರನ್ಸ್ ಡೇ, ಎಲ್ಲ ಥರದನ್ನು ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಮಕ್ಕಳಿಗೆ ಎಲ್ಲದನ್ನು ಸೆಲೆಬ್ರೇಟ್ ಮಾಡಿಸ್ದಾಗಲೇ ಅಲ್ವಾ ಅವ್ರಿಗೂ ಖುಷಿ ಆಗೋದು. ಮಕ್ಕಳಿಗೆ ಅಲ್ಲದೇ ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನ ಅವಾಗವಾಗ ಮಾಡ್ತಾ ಇರಬೇಕು. ಅವಾಗ ಅವ್ರಿಗೂ ಕೂಡ ಒಂದು ಸ್ಮಾಲ್ ರಿಫ್ರೆಶ್ಮೆಂಟ್ ಥರ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಇವತ್ತು ಇನ್ನೂ ಒಂದು 2 ಮೆಂಬರ್ಸ್ ಟ್ಯೂಷನ್ಗೆ ಆಬ್ಸೆಂಟ್ ಇದ್ದರು. ಅವ್ರನ್ನೂ ಕೂಡ ಮಿಸ್ ಮಾಡ್ಕೊತಾ ಇದ್ವಿ ನಾವು ಆ ಟೈಮಲ್ಲಿ. ಅವರು ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದ್ಕೊಂಡು ಹಾಗೆಯೇ ನಾವು ಖುಷಿಯಾಗಿ ಈ ಹೋಲಿನ ಸೆಲೆಬ್ರೇಟ್ ಮಾಡ್ತಾ ಹಾಗೆ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.